ಪಿಕೆಎಲ್ ನಲ್ಲಿ ಇದು ಎರಡನೇ ಟೈ ಅಂತ ಹೇಳ್ಬೋದು. ಅದನ್ನು ಕೂಡ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಯುಪಿ ಯೋಧ. ಅದು ಅಲ್ಲದೆ ಇವರು ಎದುರು ಬದ್ರು ಆದಾಗ 4-4 ಮ್ಯಾಚ್ ಎರಡು ತಂಡಗಳನ್ನು ಕೂಡ ಗೆದ್ದು ಸಮಬಲ ಸಾಧಿಸಿದ್ರು. ಅದು ಅಲ್ಲದೆ 5 ಮ್ಯಾಚ್ ಟೈ ಆಗಿದೆ ಗುರು. ಇವರಿಬ್ರು ಗೆದ್ದಿರೋ ಮ್ಯಾಚ್ಗಳಿಗಿಂತ ಟೈ ಮಾಡ್ಕೊಂಡಿರೋ ಮ್ಯಾಚ್ಗಳೇನೆ ಜಾಸ್ತಿ ಇದೆ ಪಾಯಿಂಟ್ಸ್ ಅಂಕಗಳನ್ನ ನೋಡೋದು ಆದ್ರೆ. ಅದು ಅಲ್ಲದೆ 25 ರೈಟ್ ಪಾಯಿಂಟ್ಸ್ ಬೆಂಗಾಲ್ ವಾರಿಯರ್ಸ್ ತಂಡ 27 ರೈಟ್ ಪಾಯಿಂಟ್ಸ್ ತಗೊಂಡಿರೋದು ಯುಪಿ ಯೋಧಾಸ್ ತಂಡ ಗುರು. 2 ಸೂಪರ್ ರೈಟ್ ಬರುತ್ತೆ ಯುಪಿ ಯೋಧಾಸ್ ತಂಡದ ಪರವಾಗಿ. ಸುರೇಂದರ್ ಗಿಲ್ ಅವರು ಈ ಮ್ಯಾಚ್ ನ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. 18 ರೈಟ್ ಅಂಕಗಳನ್ನ ಕಲೆ ಹಾಕ್ತಾರೆ. ಈ ಮ್ಯಾಚ್ ನಲ್ಲಿ ಹೀರೋ ಆಗಿ ಮಿಂಚಿದ್ರು. ಗೆಲ್ಲೋ ಚಾನ್ಸಸ್ ಯುಪಿ ಯೋಧ ತಂಡಕ್ಕೆ ಇತ್ತು, ಬಟ್ ಯಾಕೆ ಟೈ ಮಾಡ್ಕೊಂಡ್ರು ಅಂತ ಗೊತ್ತೇ ಆಗಿಲ್ಲ ಗುರು. ಆ ಕಡೆಯಿಂದ ಅದು ಕೂಡ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ನಿತಿನ್ ಕುಮಾರ್ 10 ಅಂಕಗಳನ್ನ ತಗೊಂಡು ಬೆಂಗಾಲ್ ವಾರಿಯರ್ಸ್ ತಂಡ ಈ ಮ್ಯಾಚ್ ನಲ್ಲಿ ಕಂಬ್ಯಾಕ್ ಅಥವಾ ಸೋಲಿನ ಸುಳಿಯಿಂದ ತಪ್ಪಿಸಿ ಟೈ ಮಾಡ್ಕೊಳ್ಳಕ್ಕೆ ಇವರು ಕೂಡ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಪ್ರಮುಖವಾದ ಕಾರಣ ಆಗ್ತಾರೆ ಗುರು. ಇನ್ನ ಶುಭಂ ಚಿಂಡೆ ನಾನೇನ್ ಕಮ್ಮಿ ಇಲ್ರಪ್ಪ ಅನ್ನೋ ರೇಂಜಿಗೆ 4 ಟ್ಯಾಕಲ್ ಪಾಯಿಂಟ್ ತಗೊಂಡ್ರೆ ಬೆಂಗಾಲ್ ವಾರಿಯರ್ಸ್ ಅದಾದ್ಮೇಲೆ ಯುಪಿ ಯೋಧ ತಂಡದ ಪರವಾಗಿ ಆಶು ಸಿಂಗ್ 1 ಹಾಗೂ ನಿತಿನ್ ಕುಮಾರ್ 2 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಮತ್ತೆ ಗುರ್ದೀಪ್ ಅವರು ಕೂಡ 2 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಸೊ ಟ್ಯಾಕಲ್ ಪಾಯಿಂಟ್ ನಲ್ಲಿ 9 ಟ್ಯಾಕಲ್ ಪಾಯಿಂಟ್ ಬೆಂಗಾಲ್ ವಾರಿಯರ್ಸ್ 7 ಟ್ಯಾಕಲ್ ಪಾಯಿಂಟ್ ಯುಪಿ ಯೋಧ. ಸೊ ಇದೇನೆ ಪ್ರಮುಖವಾದ ಕಾರಣಕ್ಕೆ ಅಂದ್ರೆ ಟೈ ಆಗೋಕೆ ಕಾರಣ ಆಗಿದ್ದು. ಸೊ ನಿಮಗೆ ಅನ್ಸುತ್ತೆ ಈ ಮ್ಯಾಚ್ ಬಗ್ಗೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಫೇವರೇಟ್ ಪ್ಲೇಯರ್ ಅಂತ ಇವತ್ತು ಸುರೇಂದರ್ ಗಿಲ್ ಆಗಿದ್ರು. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅನ್ನೋದನ್ನು ಕೂಡ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಾಯ್ತೀರಿ. ಅದಕ್ಕೂ ಮುಂಚೆ ನಮ್ಮ ಅಕೌಂಟ್ಗೆ ಫಾಲೋ ಆಗ್ಬಿಡಿ ಗುರು. ಇದೇ ರೀತಿ ಬಿಗ್ ಅಪ್ಡೇಟ್ಸ್ ಗಾಗಿ ಟಾಟಾ ಬೈ ಬೈ.